ನಮಸ್ಕಾರ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಧರ್ಮವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿವಸ ಚಿಕ್ಕ ಮಕ್ಕಳು ಅವರು ತಪ್ಪು ಮಾಡಿದರೆ ನಾವು ಕ್ಷಮಿಸಿ ಬಿಡಬೇಕು. ಲಾಲಯೇತ್ ಪಂಚವರ್ಷಾಣ, 5 ವರ್ಷದವರಿಗಂತೂ ಏನು ತಪ್ಪು ಮಾಡಿದರೂ ಹೇಗಿದ್ರೂ ನಾವು ಕ್ಷಮಿಸಬಿಡಬೇಕು. ನಾವು ಮಕ್ಕಳನ್ನು ಕ್ಷಮಿಸುವುದರಿಂದ ನಮಗೂ ಒಳಿತಾಗ್ತದೆ. ಇಲ್ಲ, ಮಕ್ಕಳು ಮಾಡಿದ ತಪ್ಪನ್ನೇ ಹಿಡಿದುಕೊಂಡು ಅದನ್ನು ಕೊನೆಯವರೆಗೂ ಸಾಧಿಸಿದೀವಿ ಅಂತಾದರೆ ಅದು ನಮಗೂ ಪಾಪವಾಗಿ ಶಾಪವಾಗಿ ತಟ್ಟುತ್ತದೆ ಎನ್ನುವಂಥ ವಿಚಾರವಾಗಿ ಒಂದು ಕಥೆಯ ಮುಖಾಂತರವಾಗಿ ತಿಳಿದುಕೊಳ್ಳೋಣ. ಮಾಂಡವ್ಯ ಎನ್ನುವಂಥ ಒಬ್ಬ ಮಹರ್ಷಿ ಋಷಿ ಇದ್ದ. ಆ ಋಷಿ ಸದಾಕಾಲ ತಪಸ್ಸನ್ನು ಆಚರಣೆಯನ್ನು ಮಾಡಿಕೊಂಡು ಬಂದಿರತಕ್ಕಂಥವನು. ಒಮ್ಮೆ ಏನಾಯಿತು, ತನ್ನ ಆಶ್ರಮದ ಪಕ್ಕದಲ್ಲಿರ್ತಕ್ಕಂತಹ ಮರದ ಬುಡದಲ್ಲಿ ಕುಳಿತುಕೊಂಡು ಧ್ಯಾನಾಸಕ್ತನಾಗಿದ್ದ, ಭಗವತ್ ಚಿಂತನೆಯನ್ನು ಮಾಡ್ತಾ ಇದ್ದ. ಅದೇ ಸಮಯದಲ್ಲಿ ಆ ರಾಜ್ಯಕ್ಕೆ ಒಂದಷ್ಟು ಜನ ಕಳ್ಳರು ಬರ್ತಾರೆ. ಬಂದಿರತಕ್ಕಂಥವರು ರಾಜನ ಆಸ್ಥಾನದಲ್ಲಿರ್ತಕ್ಕಂಥ ಹಲವಾರು ಬಂಗಾರಗಳನ್ನು, ಧನಕನಕಗಳನ್ನು, ವಸ್ತು ವೈಢೂರ್ಯಗಳನ್ನೆಲ್ಲವನ್ನು ಕದ್ದುಕೊಂಡು ಬರ್ತಾರೆ. ಕದ್ದಿಯುವಂತಹ ಸಂದರ್ಭದಲ್ಲಿ ಭಟರಿಗೆ ಸಿಕ್ಕಿಕೊಳ್ತಾರೆ. ಆ ಭಟರಿಂದ, ಆ ಸೈನಿಕರಿಂದ ತಪ್ಪಿಸಿಕೊಳ್ಳಬೇಕು ಅಂತ ಓಡೋಡಿ ಬರ್ತಾರೆ. ಬಂದಂತಹ ಸಂದರ್ಭದಲ್ಲಿ ಈ ಮಾಂಡವ್ಯ ಋಷಿ ಇರ್ತಕ್ಕಂತಹ ಆಶ್ರಮ ಕಾಣಿಸ್ತದೆ. ಅಲ್ಲಿ ಒಳಗೆ ನುಗ್ತಾರೆ, ತಮ್ಮಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಅಲ್ಲಿ ಇಡ್ತಾರೆ, ಓಡೋಗ್ತಾರೆ. ಆ ಸೈನಿಕರು ಬೆನ್ನಟ್ಟಿಕೊಂಡು ಬಂದು ಆ ಋಷಿಯ ಬಳಿ ಕೇಳ್ತಾರೆ, ಎಲ್ಲಿ ಹೋದ್ರು ಕಳ್ಳರು ಬಂದಿದ್ದನ್ನು ನೀನು ನೋಡಿದ್ಯಾ ಅಂತ ಕೇಳ್ತಾರೆ. ಅವನು ಧ್ಯಾನಾಸಕ್ತನಾಗಿದ್ದ, ತಪಸ್ಸನ್ನು ಆಚರಣೆಯನ್ನು ಮಾಡ್ತಾ ಇದ್ದ. ಹಾಗಾಗಿ ಯಾವುದೇ ಉತ್ತರವನ್ನೇ ಕೊಡಲಿಕ್ಕೆ ಹೋಗೋದೇ ಇಲ್ಲ. ಮತ್ತೆ ನೋಡಿದಾಗ ಆಶ್ರಮದಲ್ಲಿ ಅವನಿರ್ತಕ್ಕಂತಹ ಜಾಗದಲ್ಲಿ ಈ ಎಲ್ಲ ರಾಜನ ಆಸ್ಥಾನದ ಎಲ್ಲ ವೈಢೂರ್ಯಗಳು, ಬಂಗಾರಗಳು, ವಜ್ರಗಳು ಎಲ್ಲವೂ ಕೂಡ ಸಿಗತ್ತೆ. ಕಳ್ಳರು ಕೂಡ ಸಿಗ್ತಾರೆ. ಆದರೆ ಸೈನಿಕರಿಗೆ ಅನುಮಾನ ಏನು, ಇವನೇ ಕಳ್ಳರನ್ನು ಕಳಿಸಿ ಆ ಕಳ್ಳತನವನ್ನು ಮಾಡಿಸಿ ಅದೆಲ್ಲವನ್ನು ತನ್ನ ಬಳಿ ಇಟ್ಟುಕೊಳ್ಳೋದಕ್ಕೆ ಯೋಚನೆಯನ್ನು ಮಾಡಿದ್ದ ಅಂತ ಅಂದುಕೊಳ್ತಾರೆ. ಅವನನ್ನು ಕೂಡ ರಾಜನ ಆಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾರೆ. ರಾಜನ ಬಳಿ ನಡೆದಿದ್ದೆಲ್ಲವನ್ನು ಕೂಡ ಹೇಳ್ತಾರೆ. ರಾಜನು ಕೂಡ ವಿಶೇಷವಾಗಿರ್ತಕ್ಕಂಥ ವಿಚಾರವನ್ನು ಮಾಡದೆ ಎಲ್ಲರನ್ನ ಶೂಲಕ್ಕೇರಿಸುವುದಂದ್ರೇನು, ಆ ಒಂದು ಚೂಪಾಗಿರ್ತಕ್ಕಂತಹ ಒಂದು ಉದ್ದವಾಗಿರ್ತಕ್ಕಂಥ ಈಟಿ ಎನ್ನುವಂಥದ್ದು ಇದೆಯಲ್ಲ, ಮೊಳೆ ಎನ್ನುವಂಥದ್ದು ಇದೆಯಲ್ಲ, ಅದನ್ನು ಚುಚ್ಚುವಂಥದ್ದು, ಅದನ್ನು ಮಾಡಿ ಅಂತ ಹೇಳಿ, ಅಂದರೆ ಸಾಯಿಸುವಂಥದ್ದು ಅಂತ ಹೇಳ್ತಾನೆ. ಆಗ ಅದೇ ರೀತಿಯಾಗಿ ಭಟರೆಲ್ಲರೂ ಕೂಡ ಮಾಡಿದರು. ಎಲ್ಲ ಕಳ್ಳರನ್ನು ಕೂಡ ಸಾಯಿಸುವಂಥದ್ದು, ಶೂಲಕ್ಕೇರಿಸುವಂಥದ್ದು. ಆಗಿನ ಸಮಯದಲ್ಲಿ, ಆಗಿನ ಯುಗದಲ್ಲಿ ಇಂತಹ ಕಳ್ಳತನಕ್ಕೂ ಕಠೋರವಾದ ಶಿಕ್ಷೆ ಇತ್ತು. ಯಾಕಾಗಿ, ಆ ಒಂದು ಚಿಕ್ಕ ತಪ್ಪು ಅಂತ ಬಿಟ್ವಿ ಅಂತಾದರೆ ಅದನ್ನು 10 ಪಟ್ಟಾಗುತ್ತದೆ ಅಂತ. ಆ ರೀತಿಯಾಗಿ ಎಲ್ಲರನ್ನು ಶೂಲಕ್ಕೇರಿಸಲಾಯಿತು. ಕಳ್ಳರೆಲ್ಲ ಸತ್ತು ಹೋಗ್ತಾರೆ. ಆದರೆ ಈ ಬ್ರಹ್ಮನಿಷ್ಠನಾಗಿರ್ತಕ್ಕಂಥ ಯೋಗಿ, ಈ ಋಷಿ ಏನಿದ್ದಾನೆ ಮಾಂಡವ್ಯ, ಅವನು ಅಲ್ಲಿಯೂ ಕೂಡ ಧ್ಯಾನಾಸಕ್ತನಾಗ್ತಾನೆ. ಆ ಧ್ಯಾನದ ಫಲವಾಗಿ ಅವನು ಪ್ರಾಣವೇ ಹೋಗೋದೇ ಇಲ್ಲ, ಅದೇ ಶೂಲದಲ್ಲೇ ಇರ್ತಾನೆ, ಆ ಒಂದು ಮೊಳೆಯಲ್ಲೇ ತೂಗುತ್ತಾ ಇರ್ತಾನೆ. ಅವನ ತಪಸ್ಸನ ಶಕ್ತಿ ಪ್ರಭಾವದಿಂದ ಅನೇಕ ಋಷಿಗಳೆಲ್ಲರೂ ಕೂಡ ಅಲ್ಲಿ ಬಂದು ಅವನನ್ನು ಮಾತನಾಡಿಸಿಕೊಂಡು ಹೋಗ್ತಾರೆ. ರಾಜನಿಗೂ ತನ್ನ ತಪ್ಪಿನ ಅರಿವಾಗ್ತದೆ. ತಾನು ಶೂಲಕ್ಕೇರಿಸಿರ್ತಕ್ಕಂಥವನು ಸಾಮಾನ್ಯ ವ್ಯಕ್ತಿಯಲ್ಲ, ಜ್ಞಾನಿಯೋ ಶ್ರೇಷ್ಠನೋ ಯೋಗಿಯೂ ಆಗಿದ್ದಾನೆ ಅಂತ ಹೇಳಿ ಅವನ ಬಳಿ ಅಂಗಲಾಚಿ ಬೇಡ್ತಾನೆ. ತಪ್ಪಾಗಿ ಹೋಯಿತು, ಕ್ಷಮೆಯಾಯಿತು, ನನ್ನ ಕ್ಷಮೆಯನ್ನು ಕೇಳ್ತಾನೆ, ನನ್ನನ್ನು ಕ್ಷಮಿಸಿಬಿಡಿ ಅಂತ ಕೇಳ್ತಾನೆ. ಆಗ ಇವನು ಕೂಡ ತಿಳಿಯದೆ ಮಾಡಿದವನು ಅಂತ ಹೇಳಿ ಅವನನ್ನು ಕ್ಷಮಿಸ್ತಾನೆ. ಆ ಶೂಲಕ್ಕೆ ಇರ್ತಕ್ಕಂಥವನನ್ನು ಹೇಗಾದರೂ ಅವನ ಪ್ರಾಣಕ್ಕೆ ಒಂದಿನಿತೂ ಅಪಾಯ ಬಾರಂತೆ ಅವನನ್ನು ತೆಗೀಬೇಕು ಅಂತ ಬಹಳ ಪ್ರಯತ್ನ ಮಾಡ್ತಾರೆ. ಆದರೆ ಆಗೋದೇ ಇಲ್ಲ. ಕಟ್ಟ ಕಡೆಯಲ್ಲಿ ಉಳಿದ ಉಪಾಯ ಏನು, ಆ ಒಂದು ಮೊಳೆ ಏನಿದೆ ಅವನ ದೇಹ ಭಾಗಕ್ಕೆ ಸೇರಿರ್ತಕ್ಕಂಥ ಆ ಶೂಲವನ್ನು, ಮೊಳೆಯನ್ನು ಅಲ್ಲಿಗೆ ಕಟ್ ಮಾಡಿ ಮಿಕ್ಕಿರ್ತಕ್ಕಂಥದ್ದನ್ನು ಬೇರ್ಪಡಿಸುವಂಥದ್ದು. ಹಾಗೆಯೇ ಮಾಡ್ತಾರೆ. ಒಂದಿಷ್ಟು ಚೂರು ಅವನ ದೇಹ ಭಾಗದಲ್ಲೇ ಉಳಿದುಕೊಂಡಂಥವನು ತದನಂತರದಲ್ಲಿ ಆ ಒಂದು ಹೆಸರಿನಿಂದಲೇ ಅನ್ವರ್ಥವಾಗಿ ಅಣಿಮಾಂಡವ್ಯ, ಅಣಿಹಿ ಅಂತಂದರೆ ಚೂಪಾದ ಮೊಳೆ ಎನ್ನುವಂಥ ಅರ್ಥವನ್ನು ಕೊಡ್ತಕ್ಕಂಥದ್ದು. ಅಣಿಮಾಂಡವ್ಯ ಎನ್ನುವಂಥದ್ದಲ್ಲಿ ವಿಖ್ಯಾತಿಯನ್ನು ಹೊಂದುತ್ತಾನೆ, ತಪಸ್ಸನ್ನು ಆಚರಣೆ ಮಾಡ್ತಾನೆ. ನಮ್ಮಂತಹ ಸಾಮಾನ್ಯನವನಲ್ಲ. ಸತ್ತ ಮೇಲೆ ಸ್ವರ್ಗವನ್ನೋ ನರಕವನ್ನೋ ಯಮನನ್ನೋ ಇಂದ್ರನನ್ನೋ ದರ್ಶನ ಮಾಡಬೇಕು ಅಂತ ಇಲ್ಲ. ಬದುಕಿದ್ದಾಗಲೇ ತನ್ನ ತಪಶಕ್ತಿಯಿಂದ ಅವನಿಗೆ ಅಲ್ಲಿಗೆ ಹೋಗುವಂಥ ಶಕ್ತಿ ಇರ್ತದೆ. ಅವನಿಗೆ ಗೊತ್ತಿತ್ತು, ತಾನು ಯಾವುದೋ ಜನ್ಮದಲ್ಲಿ ಮಾಡಿದ ತಪ್ಪಿನಿಂದ ಈ ರೀತಿಯಾಗಿ ನನಗೆ ಶಿಕ್ಷೆ ಆಗಿದೆ. ಅದು ಏನು ತಪ್ಪು ಮಾಡಿದ್ದೇನೆ,
ತಿಳಿದುಕೊಳ್ಳಬೇಕು ಎನ್ನುವಂತಹ ಕುತೂಹಲದಿಂದ ಯಮನ ಆಸ್ಥಾನಕ್ಕೆ ಯಮಧರ್ಮನಿರುವಲ್ಲಿ ಹೋಗ್ತಾನೆ. ಹೋಗಿ ಕೇಳ್ತಾನೆ ಯಮನ ಬಳಿ, ನನ್ನನ್ನು ಶೂಲಕ್ಕೇರಿಸುವಂತಹ ಪರಿಸ್ಥಿತಿ ಬಂತಲ್ವಾ, ಯಾವ ತಪ್ಪಿಗೆ ಈ ಶಿಕ್ಷೆಯನ್ನು ನಾನು ಅನುಭವಿಸಿದೆ ಹೇಳು ಅಂತ. ಆಗ ಯಮ ಹೇಳ್ತಾನೆ, ನೀನು ತುಂಬ ಚಿಕ್ಕವನಿದ್ದಾಗ ಈ ಪಾತರಗಿತ್ತಿ ಚಿಟ್ಟೆ ಎನ್ನುವಂಥದ್ದನ್ನು ಹಿಡಿದುಕೊಂಡು ಅದಕ್ಕೆ ಮುಳ್ಳನ್ನು ಚುಚ್ಚಿ ಬಿಡ್ತಾ ಇದ್ದೆ, ಹಿಡಿಯುವಂಥದ್ದು ಅದಕ್ಕೆ ಮುಳ್ಳನ್ನು ಚುಚ್ಚಿ ಬಿಡುವಂಥದ್ದು ಮಾಡ್ತಾ ಇದ್ದೆ. ಯಾವ ರೀತಿಯಲ್ಲಿ ಅದಕ್ಕೆ ಮುಳ್ಳನ್ನು ಚುಚ್ಚಿದೆಯೋ ಅದೇ ರೀತಿಯಲ್ಲಿ ನಿನಗೆ ಶೂಲವನ್ನೋ ಮೊಳೆಯನ್ನೋ ಚುಚ್ಚುವಂತಹ ಪರಿಸ್ಥಿತಿ ಬಂತು. ಆ ತಪ್ಪಿಗೆ ಈ ಶಿಕ್ಷೆ ನಿನಗೆ ಕೊಟ್ಟಿರ್ತಕ್ಕಂಥದ್ದು. ಆಗ ಆ ಮಾಂಡವ್ಯ ಋಷಿಗೆ, ಅಣಿಮಾಂಡವ್ಯ ಋಷಿಗೆ ಕೋಪ ಬರ್ತದೆ. ಚಿಕ್ಕ ವಯಸ್ಸಿನಲ್ಲಿ ಯಾರಿಗೂ ಒಂದು ತಿಳುವಳಿಕೆ ಇರೋದೇ ಇಲ್ಲ, ಬೇಕು ಅಂತ ಯಾವ ತಪ್ಪನ್ನು ಯಾರೂ ಕೂಡ ಮಾಡುವಂಥದ್ದಲ್ಲ. ಈ ರೀತಿಯಾಗಿ ಮಕ್ಕಳು ಚಿಕ್ಕವರು ಎನ್ನುವಂತಹ ಭಾವನೆಯನ್ನು ತೋರ್ಪಡಿಸದೆ ಇಂತಹ ಕಠಿಣ ಶಿಕ್ಷೆಯನ್ನು ನೀನು ಕೊಟ್ಟಿದ್ದರಿಂದ ಮುಂದೆ ಇದಾವ ಶಿಕ್ಷೆಯು ಕೂಡ ಚಿಕ್ಕ ಮಕ್ಕಳಿಗೆ ದೊರಕಬಾರದು. ಚಿಕ್ಕ ವಯಸ್ಸಿನಲ್ಲಿ ಮಾಡಿರ್ತಕ್ಕಂಥ ಪಾಪಕ್ಕೆ ಪ್ರತಿಫಲವಾಗಿ ಈ ರೀತಿಯಾಗಿರ್ತಕ್ಕಂಥ ಶಿಕ್ಷೆ ಬರಬಾರದು ಅಂತ ಹೇಳಿ ಅವನು ಹೇಳ್ತಾನೆ. ಇನ್ನು ಮುಂದೆ ಬಾಲ್ಯಾವಸ್ಥೆಯಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಪಾಪವನ್ನು ಕೂಡ ಪ್ರಾಯಶ್ಚಿತ್ತವಾಗಿ ಬಿಟ್ಟು ಬಿಡಬೇಕು ಅಂತ ಹೇಳ್ತಾನೆ. ಹಾಗೆಯೇ ಇದನ್ನು ಯೋಚನೆ ಮಾಡದೆ ನನಗೆ ಇಂಥ ಕಠಿಣ ಶಿಕ್ಷೆ ಕೊಟ್ಟಿದ್ದರಿಂದ ನೀನು ಕೂಡ ಮಾನವನಾಗಿ ಹುಟ್ಟು ಈ ಭೂಮಿಯ ಮೇಲೆ ಅಂತ ಶಾಪವನ್ನು ಕೊಡ್ತಾನೆ. ಆದರೂ ನಿನ್ನ ಧರ್ಮವನ್ನು ಬಿಡದೇ ಇದ್ದರಿಂದ ಅಲ್ಲಿಯೂ ಕೂಡ ಧರ್ಮ ಪಾಲನೆಯನ್ನು ಮಾಡ್ತೀಯಾ, ಅಲ್ಲಿ ಧರ್ಮವನ್ನು ಪಾಲನೆ ಮಾಡಿದರೂ ಕೂಡ ಮಾನವನಾಗಿ ಸ್ವಲ್ಪ ನಿನ್ನನ್ನು ರಾಜನಾಗಿಯೋ ಯಾವ ರೀತಿಯಾಗಿ ಗುರುತಿಸುವುದಿಲ್ಲ. ಕೇವಲ ಧರ್ಮನಿಷ್ಠೆಯಿಂದ ಸತ್ಯನಿಷ್ಠೆಯಿಂದ ನಿನ್ನ ಗುರುತಿಸ್ತಾರೆ ವಿನಃ ನಿನಗೆ ಯಾವುದೇ ವಿಶೇಷವಾದ ಸ್ಥಾನ ಕಲ್ಪಿತವಾಗುವುದಿಲ್ಲ. ಅಂತಹ ಮಾನವನಾಗಿ ಹುಟ್ಟು ನೀನು ಅಂತ ಮಾಂಡವ್ಯ ಮಹರ್ಷಿ ಶಾಪವನ್ನು ಕೊಡ್ತಾನೆ. ಆ ಶಾಪದ ಪ್ರತಿಫಲವಾಗಿ ಯಮಧರ್ಮ ಮಹಾರಾಜ ವಿದುರನಾಗಿ ಜನಿಸಿದ. ಈ ಒಂದು ಮಹಾಭಾರತದಲ್ಲಿ ಅಥವಾ ಆ ಒಂದು ದ್ವಾಪರ ಯುಗದಲ್ಲಿ ಬರ್ತಕ್ಕಂಥ ಶ್ರೇಷ್ಠರಲ್ಲಿ ಮಹಾಶ್ರೇಷ್ಠನಾಗಿರ್ತಕ್ಕಂಥವನು ವಿದುರ. ಜ್ಞಾನಿಯಾಗಿ ವಿದುರ ನೀತಿಗಳನ್ನು ಜಗತ್ತಿಗೆ ಬೋಧಿಸಿರ್ತಕ್ಕಂಥವನು. ಅವನು ಯಮಧರ್ಮನ ಅಂಶನು. ಯಾಕಾಗಿ ಅವನು ಹುಟ್ಟಬೇಕಾಯಿತು ಅಂದರೆ ಈ ರೀತಿಯಾಗಿ ಚಿಕ್ಕ ವಯಸ್ಸಿನಲ್ಲಿ ಮಾಡಿರ್ತಕ್ಕಂತಹ ತಪ್ಪಿಗೂ ಕಠಿಣ ಶಿಕ್ಷೆಯನ್ನು ಕೊಟ್ಟಿದ್ದರಿಂದ. ಈ ಕಥೆ ಮುಖಾಂತರವಾಗಿ ನಾವು ಏನು ಅರ್ಥ ಮಾಡಿಕೊಳ್ಳಬೇಕು, ನಾವು ದೊಡ್ಡವರಾಗಿದ್ದೀವಿ, ಹಿರಿಯರಾಗಿದ್ದೀವಿ ಅಂತಾದರೆ ಚಿಕ್ಕ ಮಕ್ಕಳು ಮಾಡಿರ್ತಕ್ಕಂಥ ತಪ್ಪನ್ನು ಕ್ಷಮಿಸಿ ಬಿಡಬೇಕು. ಅದನ್ನೇ ಹಿಡಿದುಕೊಂಡು ಸಾಧಿಸಿ ಅವರಿಗೆ ನೋವನ್ನುಂಟು ಮಾಡುವಂಥದ್ದು ಯಾವತ್ತಿಗೂ ಯಾವ ಕಾಲಕ್ಕೂ ಸರಿಯಲ್ಲ. ಎಲ್ಲ ಮಕ್ಕಳನ್ನು ನಾವು ಪ್ರೀತಿಯಿಂದ ನೋಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇಂತಹ ವಿಶೇಷವಾದ ಕಥೆಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ, ಇಂಥ ವಿಶೇಷ ಕಥೆಗಳನ್ನು ಕೇಳುವುದಕ್ಕೋಸ್ಕರವಾಗಿ ಚಾನಲನ್ನು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.